ಇಂದಿನ ದಿನ ಎಲ್ಲ ಮುಖಂಡರ ವತಿಯಿಂದ ಆ ದೇವರು ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಆ ಶಕ್ತಿ ಭಗವಂತ ಕರುಣಕ್ಕೆ ಅಂತ ಎಲ್ಲರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಾಮುಂಡೇಶ್ವರಿ ಸಕಲೇಶ್ವರಿಗೆ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ, ಹಾಗೆ ನಮ್ಮ ಉಷಾ ರಾಜಣ್ಣವರು ಈ ಭಾಗದಲ್ಲಿ ಎಲ್ಲರನ್ನೂ ಕರೆದು ಇವತ್ತು MLA ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿಹಿ ಹಂಚುವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಅವರು ಕೂಡ ಆ ತಾಯಿ ಚಾಮುಂಡೇಶ್ವರಿ ಸಕಲೇಶ್ವರಿಗೆ ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳು ಒಳ್ಳೆ ಭವಿಷ್ಯ ರೂಪಿಸುವಂಥ ಕೆಲಸಗಳಾಗಲಿ. ಅವರನ್ನು ಸಾಕಷ್ಟು ಜನಸೇವೆಗಳನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅವ್ರಿಗೆ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ. ಜನಪ್ರಿಯ ಶಾಸಕರಾದ ಶ್ರೀಯುತ ಮುನರತ್ನಣ್ಣವರ 63ನೇ ಹುಟ್ಟುಹಬ್ಬನ ಈ ದಿನ ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ 73ರಲ್ಲಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ರವಿ ಅಣ್ಣ, ನಮ್ಮ ರಾಜಣ್ಣ, ನಮ್ಮ ಯೋಗಿ ಅಣ್ಣ, ಅಣ್ಣಣ್ಣ ಎಲ್ಲ ಸೇರಿಕೊಂಡು ಈ ಭಾಗದ ಮುಖಂಡರುಗಳೆಲ್ಲ ಸೇರಿ ನಮ್ಮ ಶಾಸಕರು ಪ್ರತಿ ವರ್ಷದಂತೆ ಈ ವರ್ಷ ಸಹ ತಿರುಪತಿಗೆ ತೆರಳಿರ್ತಾರೆ ನಿಮ್ಮಪ್ಪನ ದರ್ಶನಕ್ಕಾಗಿ. ಆದ್ದರಿಂದ ಎಲ್ಲ ವಾರ್ಡ್ ಅಧ್ಯಕ್ಷರು, ವಾರ್ಡ್ನ ಮುಖಂಡರುಗಳು, ಕಾರ್ಯಕರ್ತರು, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಅಧ್ಯಕ್ಷರಾದಂಥ ನಮ್ಮ ಗೋವಿಂದರಾಜಣ್ಣವರು ಹಾಗೂ ಕಾರ್ಯದರ್ಶಿಗಳಾದ ಪ್ರಕಾಶ್ ಅವರು, ಎಲ್ಲ ಮುಖಂಡರುಗಳು, ಕೊಟ್ಟಿಗೆಪಾಳ್ಯ ವಾರ್ಡ್ನ ಹರೀಶ್ ಅವರು, ನಾಗಣ್ಣವರು ಹಾಗೂ ಪ್ರತಿ ಎಲ್ಲ ಮುಖಂಡರುಗಳು ಹೆಸರು ಹೇಳ್ತಾ ಹೋದರೆ ಮುನರತ್ನಣ್ಣವರ ಅಭಿಮಾನಿಗಳು ಸಾಲು ಪಟ್ಟಿನೇ ಆಗುತ್ತೆ. ಅದರಿಂದ ಉಷಾಕ್ಕ ಅವರು ಎಲ್ಲ ಸಹ ಈ ಒಂದು ಭಾಗದಲ್ಲಿ ಒಂದು ಮುನರತ್ನಣ್ಣವರ ಅಭಿಮಾನಿ, ಮುನರತ್ನಣ್ಣನ ಹುಟ್ಟುಹಬ್ಬವನ್ನು ಒಂದು ಹಬ್ಬದ ವಾತಾವರಣ ಯಾವ ಥರ ಅಂದರೆ ಅವರ ಸ್ವಂತ ಹುಟ್ಟುಹಬ್ಬ ಯಾವ ಥರ ಇರ್ತದೋ ಆ ರೀತಿಯಲ್ಲಿ ಒಂದು ಕೊಟ್ಟಿಗೆಪಾಳ್ಯ ವಾರ್ಡ್ನಲ್ಲಿ ಇವತ್ತು ಎಲ್ಲ ಮುಖಂಡರುಗಳು ಒಟ್ಟುಗೂಡಿ ಈ ಒಂದು ಹಲವಾರು ಕಾರ್ಯಕ್ರಮ ಯಾವ ಥರ ಅಂದರೆ, ಪ್ರಥಮವಾಗಿ ಒಂದು ಸಿಹಿ ಹಂಚುವ ಮೂಲಕ ಅಂದರೆ ಒಂದು ಕೇಕ್ ಕತ್ತರಿಸುವ ಮೂಲಕ ಪ್ರಾರಂಭಿಸಿ, ನೆಕ್ಸ್ಟು ಬೆಟ್ಟದ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ, ಅದಾದ ನಂತರ ಹನುಮಗಿರಿ ದೇವಸ್ಥಾನದಲ್ಲಿ ಪೂಜೆ, ಅದಾದಮೇಲೆ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ, ಹಾಗೂ ವಿಶೇಷವಾಗಿ ಸುಮ್ನಹಳ್ಳಿ ಸಿಗ್ನಲ್ಲಿ ಸುಮಾರು 10,000 ಜನಕ್ಕೆ 10 ಜನ ಸಾರ್ವಜನಿಕರಿಗೆ ಸಿಹಿ ವಿತರಣಾ ಕಾರ್ಯಕ್ರಮನ ನಮ್ಮ ರಾಜೂರವರು ಹಮ್ಮಿಸಿದ್ದಾರೆ. ಅದಾದ ನಂತರ ನಮ್ಮ ರವಿಯಣ್ಣವರು ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲ ಸೇರಿ ಒಂದು ನಿರಾಶ್ರಿತರಿಗೆ ಸುಮಾರು 1,500 ಜನ ನಿರಾಶ್ರಿತರಿದ್ದಾರೆ. ಅವರೆಲ್ಲರಿಗೂ ಸಹ ಹಣ್ಣಿನ ವಿತರಣೆ ಕಾರ್ಯಕ್ರಮ ಮುನರತ್ನಣ್ಣ ಹುಟ್ಟುಹಬ್ಬ ಹಾಗೂ ರವಿಯಣ್ಣರ ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರಿಗೂ ಸಹ ಹಣ್ಣಿನ ಹಂಚೋ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೀವಿ. ಹಾಗೂ ಇನ್ನು ಹಲವಾರು ಸಂಜೆಗೆ ಒಂದು ವಿಶೇಷವಾದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ಇನ್ನು ಕೆಲವು ಭಾಗದಲ್ಲಿ ದೇವಸ್ಥಾನದ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ರೀತಿ ಇತರೆ 63ನೇ ಹುಟ್ಟುಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮುನರತ್ನಣ್ಣವರು ದೇವಸ್ಥಾನದಿಂದ ಬಂದ ನಂತರ ವಿಶೇಷವಾಗಿ ಅವ್ರ ಮಕ್ಕಳು ಸಹ ಹುಟ್ಟುಹಬ್ಬದ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಹಮ್ಮಿಕೋಬೇಕಿದ್ದಾರೆ. ನಮ್ಮ ಮುಂದಿನ ನಾಯಕರಂತ ನಮ್ಮ ರವಿಯಣ್ಣವರು ಮಾತಾಡಿ ಮುಂದಿನ ವಚನಗಳನ್ನು ತಿಳಿಸ್ತಾರೆ. ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು, ಜನಾನುರಾಗಿ ಬಡವರ ಬಂಧು ಆಗಿರ್ತಕ್ಕಂಥ ಶ್ರೀ ಮುನರತ್ನಣ್ಣನವರ 63ನೇ ವರ್ಷದ ಈ ಅದ್ದೂರಿ ಹುಟ್ಟುಹಬ್ಬವನ್ನು ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಕರ್ತರುಗಳು ಸಾರ್ವಜನಿಕವಾಗಿ ಮಾಡ್ತಾ ಬಂದಿದ್ದಾರೆ. ಇದೆಲ್ಲರಿಗೂ ಶುಭವಾಗಲಿ. ಅವ್ರಿಗೂ ಕೂಡ ಭಗವಂತ ಮುನರತ್ನಣ್ಣವ್ರಿಗೆ, ಅವರ ಕುಟುಂಬಗಳಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೀವಿ. ಏನಪ್ಪ ಅಂದರೆ, ನಮ್ಮ ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ ಸಾರ್ವಜನಿಕರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಉಪಯೋಗ ಆಗಲಂತ ನಮ್ಮ ರಾಜಣ್ಣವರು ಸುಮಾರು 5,000 ರಿಂದ 6,000 ಜನಕ್ಕೆ ಹೆಲ್ತ್ ಕಾರ್ಡ್ ಕೊಡಬೇಕು ಅನ್ನೋ ಯೋಜನೆ ಇಟ್ಕೊಂಡಿದ್ದಾರೆ. ಮುನರತ್ನಣ್ಣ ವಿಶೇಷವಾಗಿ ಮುನರತ್ನಣ್ಣ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ದಯವಿಟ್ಟು ನಮ್ಮ ಸಾರ್ವಜನಿಕರು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳಿಸ್ತೇನೆ, ಅವ್ರಿಗೆ ಆರೋಗ್ಯದ ಕಾರ್ಡ್ ಬೇಕು ಅನ್ನೋರು ದಯವಿಟ್ಟು ಅವರ ಒಂದು ಫೋನ್ ನಂಬರ್ ಪಡ್ಕೊಂಡು ಹೆಸರುಗಳನ್ನು ನೋಂದಾಯಿಸಿ ಆ ಒಂದು ಕಾರ್ಡ್ಗಳನ್ನ ಪಡ್ಕೊಂಡು ಎಲ್ಲರೂ ಆರೋಗ್ಯದ ಹಿತದೃಷ್ಟಿಯಿಂದ ಸದುದ್ದೇಶ ಪಡ್ಕೋಬೇಕಾಗಿ ಈ ಮೂಲಕ ತಮ್ಮಲ್ಲಿ ಎಲ್ಲಾನು ಕೇಳ್ಕೊತೀವಿ. ಹುಟ್ಟುಹಬ್ಬವನ್ನು ಕೊಟ್ಟಿಗೆಪಾಳ್ಯ ವಾರ್ಡಿನಲ್ಲಿ ಸರಳವಾಗಿ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಆಯಸ್ಸು, ಆರೋಗ್ಯ ಮತ್ತು ಅಧಿಕಾರ ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಜನ ಸೇವೆ ಮಾಡಲಿ ಅಂತ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರದಂಥ ಮುನರತ್ನಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ ಎಲ್ಲ ಕೊಡಲಿ ಅಂತ ಅಂದ್ಬಿಟ್ಟು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೂ ಮುನರತ್ನಣ್ಣವರು ಸತತವಾಗಿ 4ನೇ ಬಾರಿಗೆ ಗೆದ್ದಿದ್ದಾರೆ. ಅವರು ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ ಅಲ್ಲಿ ಅವರು ಕಾರ್ಯವೈಖರಿ ನೋಡಿ ಜನ ಎಲ್ಲ ನಿಂತ್ಕೊಂಡು ಅವತ್ತು MLA ನಿಲ್ಲಿಸ್ತಾರೆ. ಅಲ್ಲಿಂದ 4 ಬಾರಿ ಸತತವಾಗಿ ಗೆಲ್ತಾರೆ. ಇವತ್ತೇನಾರು ಅವರಿಂದ ಜನ ಇದ್ರೆ
224 ಕ್ಷೇತ್ರದಲ್ಲಿ ಒಂದು ನನ್ನ ಕ್ಷೇತ್ರ ಮಾದರಿ ಆಗಿರಬೇಕು. ನನ್ನ ಕ್ಷೇತ್ರ ಕೆಲಸ ಮಾಡೋದ್ರಲ್ಲಿ ಸರ್ವಂ ವಿಶ್ವೇಶ್ವರಯ್ಯನ ಮೀರಿಸುವಂಥ ಶಾಸಕರು ಇವರು. ಆಮೇಲೆ ನಾವು ಎಲ್ಲರೂ ಜನ ಇವತ್ತು ಅವ್ರನ್ನ ಇಷ್ಟಪಡ್ತಾ ಇದೆ ಅಂದರೆ ಅಭಿವೃದ್ಧಿ ಕಾರ್ಯಗಳು ನೋಡಿ. ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಪ್ರತಿ ವರ್ಷ ಅವರು ಹುಟ್ಟುಹಬ್ಬದ ದಿನ ತಿರುಪತಿಗೆ ಹೋಗ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರು, ಮುಖಂಡರುಗಳು ಇವತ್ತು ಎಲ್ಲ ದೇವಸ್ಥಾನದಲ್ಲಿ ಪೂಜೆಗಳು ಇಟ್ಕೊಂಡಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಸುಮ್ಮನಹಳ್ಳಿ ಬೆಗ್ಗರ್ಸ್ ಕಾಲೋನಿಯಲ್ಲಿ ಎಲ್ಲ ಅಲ್ಲಿರೋ ಎಲ್ಲರಿಗೂ ಹಣ್ಣು ಹಂಪಲು ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆಮೇಲೆ ಹೆಚ್ಚಾಗಿ ಒಂದು ಮೆಡಿಕಲ್ ಕ್ಯಾಂಪು ಅಂತಂದರೆ ಒಂದು 6,000 ಕಾರ್ಡು ಎಲ್ಲರಿಗೂ ಕೊಟ್ಟು ಅವ್ರೇನಂದ್ರೆ ಫ್ರೀ ಚೆಕಪ್ಪು ರಾಷ್ಟ್ರೀಯ ಅಂತ ಅಂದ್ಬಿಟ್ಟು ಅನ್ನಪೂರ್ಣೇಶ್ವರದಲ್ಲಿ ಒಂದು ಕ್ಲೀನ್ ಹಾಸ್ಪಿಟ್ಲ್ ಇದೆ. ಅಲ್ಲಿ ಉಚಿತವಾಗಿ ಅವರು ಆರೋಗ್ಯ ತಪಾಸಣೆ ಮಾಡ್ಬೋದು. ಇದೇ ಇದರಲ್ಲಿ ಅವರು ಬರ್ತ್ಡೇ ಪ್ರಯುಕ್ತ ಅದನ್ನ ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ಮುಂದಿನ ದಿನದಲ್ಲಿ ಒಳ್ಳೇದಾಗಲಿ. 2028ರಲ್ಲಿ ನಾವು ಅವ್ರನ್ನ ಮಂತ್ರಿಗಳನ್ನಾಗಿ ನೋಡಬೇಕು. ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಎಲ್ಲರದು ಆಸೆ. ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಇಡೀ ಕ್ಷೇತ್ರದುದ್ದಕ್ಕೂ ಸಹ ಮುನಿರತ್ನೋತ್ಸವ ಅಂತ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಅದರ ಭಾಗವಾಗಿ ಈ ವಿನಾಯಕ ಲೇಔಟ್ ಕೊಟ್ಟಿಗೆಪಾಳ್ಯ ವಾರ್ಡ್ ನಂಬರ್ 73ರ ವಿನಾಯಕ ಲೇಔಟ್ನ ಇವತ್ತಿಲ್ಲಿ ಕೊಟ್ಟಿಗೆಪಾಳ್ಯ ವಾರ್ಡ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೇ ಇಲ್ಲಿ ಸಿಹಿ ಹಂಚುವ ಮೂಲಕ, ಕೇಕ್ ಕತ್ತರಿಸುವ ಮೂಲಕ ಒಂದು ಮುನಿರತ್ನೋತ್ಸವ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹಲವಾರು ಸಂಜೆವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತವೆ. ಅಲ್ಲಿ ಈ ಒಂದು ಎಲ್ಲ ಅಭಿಮಾನಿಗಳು ಸೇರಿ ಮುನಿರತ್ನಣ್ಣ ಅವರು ದೇವಸ್ಥಾನಕ್ಕೆ ಹೋಗಿದ್ರು ಸಹ ಸಂಜೆವರೆಗೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡೋದರಲ್ಲಿ ಈ ಬಾರಿ ಒಂದು ಎಲ್ಲರಿಗೂ ಸಿಹಿ ಹಂಚುವ ಮೂಲಕ, ಹಣ್ಣು ಹಂಪಲು ವಿತರಿಸುವ ಮೂಲಕ ಎಲ್ಲ ಅಭಿಮಾನಿಗಳು, ಮುನಿರತ್ನಣ್ಣನವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವೆಲ್ಲ ಹಮ್ಮಿಕೊಂಡಿದ್ದಾರೆ. ಮುನಿರತ್ನರವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ಕೋರಕ್ಕೆ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ರಾಜಣ್ಣ, ಉಷಾ ಮೇಡಮ್ ಅವರು ಇಬ್ಬರು ಸೇರಿ, ಅವ್ರ ದಂಪತಿಗಳು ಸೇರಿ ಹುಟ್ಟುಹಬ್ಬದ ಪ್ರಯುಕ್ತ ರಕ್ಷಾ ಕಾರ್ಡ್ ಮೆಡಿಕಲ್ ಸಂಬಂಧಪಟ್ಟಂಗೆ ತಪಾಸಣೆ ಮಾಡೋಕ್ಕೋಸ್ಕರ, ಉಚಿತ ಆರೋಗ್ಯವಾಗಿ ತಪಾಸಣೆ ಮಾಡೋಕ್ಕೋಸ್ಕರ ಇದು ಕಾರ್ಡ್ನ ಇವತ್ತು ಕೊಡ್ತಾ ಇದ್ದಾರೆ. ಒಂದು 6,000 ಜನ ಕುಟುಂಬಕ್ಕೆ ಅನುಕೂಲ ಆಗ್ತದೆ. ನಾವೆಲ್ಲರೂ ದಯಮಾಡಿ ಈ ಕಾರ್ಡ್ನ ಪಡೆದು ಇದರ ಉಪಯೋಗ ಪಡಿಬೇಕು. ಇದು ರಾಷ್ಟ್ರೀಯ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ. ತುಂಬ ನುರಿತ ವೈದ್ಯರಿದ್ದಾರೆ. ಅಲ್ಲಿ ತಮ್ಮ ಆರೋಗ್ಯವನ್ನು ಉಚಿತವಾಗಿ ತಪಾಸಣೆ ಮಾಡ್ಕೋಬೋದು ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ಕೇಳ್ಕೊತಾ ಇದ್ದೀವಿ. ಮುನಿರತ್ನ ಅಣ್ಣ ಅವರ ಇವತ್ತು ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನು ನಾವು ಸುಮಾರು ಎಲ್ಲರೂ, ನಮ್ಮ ಎಲ್ಲ ಕ್ಷೇತ್ರದ ಎಲ್ಲ ಮುಖಂಡರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ಮುನಿರತ್ನೋತ್ಸವ ಥರ ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ ಇವತ್ತು ನಮ್ಮ ನಾಗರಬಾವಿ ನಾಗರಿಕ ಸ್ನೇಹ ವೇದಿಕೆ ಬಳಗ ವತಿಯಿಂದ ಇವತ್ತು ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ಇದೊಂದು ಪ್ರಾರಂಭ ಮಾಡಿದ್ದೀವಿ. ಹಾಗೆಯೇ ಇಂದು ಅಣ್ಣನ ಹುಟ್ಟಿದಬ್ಬದ ಪ್ರಯುಕ್ತ ಆಶ್ರಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಸ್ನೇಹಿತರಾದ ಪ್ರಶಾಂತ್ ಮತ್ತು ನಾವೆಲ್ಲ ಒಗ್ಗೂಟ್ಟು ಸೇರಿ 1 ವರ್ಷದ ತನಕ ರಕ್ಷಾ ಕಾರ್ಡನ್ನು ನಾವು ಇವತ್ತು ಬಿಡುಗಡೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಇವತ್ತು ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಮ್ಮ ಅಣ್ಣನವರು ವಾಪಸ್ಸು ತಿರುಪತಿ ಹೋಗಿದ್ದಾರೆ. ಬಂದ ನಂತರ ಇದನ್ನು ನಾವು ಬಿಡುಗಡೆ ಮಾಡ್ತೀವಿ. ಇದರಲ್ಲಿ ಸುಮಾರು ಹಲವಾರು ರೀತಿ ನಿಮಗೆ ಸೌಲಭ್ಯಗಳು ಸಿಗುತ್ತೆ. ಇದರಲ್ಲಿ ಉಚಿತ ತಪಾಸಣೆ ಆಗಿರ್ಬೋದು, 20% ಮೆಡಿಕಲಲ್ಲಿ ನೀವು ಏನೇ ಔಷಧಿ ತಗೊಂಡ್ರೂ ಡಿಸ್ಕೌಂಟ್ ಇರುತ್ತೆ. ಅಲ್ಲಿ ನೀವು ಅಡ್ಮಿಟ್ ಆದರೂ ಸಹ ನಿಮಗೆ 20% ಡಿಸ್ಕೌಂಟ್ ಇರುತ್ತೆ. ಮತ್ತು ECG ಮತ್ತೊಂದು ಯಾವುದೇ ಆಗಲಿ ಫ್ರೀ ಆಗೋಂಥದ್ದು ಕೆಲವು ಎಲ್ಲ ನಿಮಗೆ ಸಿಗುತ್ತೆ. ಅದನ್ನು ಎಲ್ಲರಿಗೂ ಆಲ್ರೆಡಿ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ನಾವು. ಅದೇ ರೀತಿ ನಮ್ಮ ಪ್ರಶಾಂತ್ ಅವರು ಬನ್ನಿ ಸರ್, ಬನ್ನಿ ಇಲ್ಲೇ ನಮ್ಮ ಲಕ್ಷ್ಮಿ ಸ್ಪೆಷಾಲಿಟಿ ಆಶ್ರಯ ಆಸ್ಪತ್ರೆ ಓನರ್ಸು, ಇವರ ಸಹಯೋಗದೊಂದಿಗೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇವ್ರಿಗೂ ಸಹ ದೇವರು ಆರೋಗ್ಯ ಕೊಡಲಿ, ಆಯುಷ್ ಕೊಡಲಿ ಅಂತ ಕೇಳ್ತೀವಿ. ಈ ಥರ ಸ್ನೇಹ ಕಾರ್ಯಕ್ರಮಗಳನ್ನ ಇವತ್ತು ಅಣ್ಣನ ಹುಟ್ಟಿದಬ್ಬ ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇಲ್ಲಿ ಬಂದಂಥ ಎಲ್ಲ ನಮ್ಮ ವಾಹಿನಿ ಮುಖಂಡರಿಗೂ ಹಾಗೂ ನಮ್ಮ ಎಲ್ಲ BJP ಮುಖಂಡರಿಗೂ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್ ದಯಮಾಡಿ ಎಲ್ಲರೂ ವಿನಾಯಕ
ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಜ ದಂಪತಿಗಳಿಗೆ ಹಾಗೆ MLA ಸಾಹೇಬರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇಶದ ಜನರಿಗೋಸ್ಕರನೂ ಪ್ರಾರ್ಥನೆ ಮಾಡ್ತಿಲ್ಲ. ಕಾಲು ತೊಳ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಬಂದಿ ನೀವು. ಕೊಡಿ ಸ್ವಲ್ಪ ಬನ್ನಿ 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 ಎರಡು ತಗೊಳ್ಳಿ, ಒಳಗಡೆ ಕರೀವಿ. ಮೇಡಮ್ ಬರಲಿ ಬನ್ನಿ 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 ನಿಧಾನ ಬನ್ನಿ. ಚೆನ್ನಾಗಿರುತ್ತೆ. ಸುಮ್ಮನೆ ಹಂಗೆ ನಾವು ಒಬ್ಬರು ಇಬ್ಬರು ಬಂದರೆ समस्त शुक्रमणानुग्रहार्थम विजय प्राप्त दिने दिने व्यवहारिक्यते उद्योग क्षेत्रे दिने दिने तेषां दहकुटुम्बस्य प्रभातवर्गस्य सहाशितबन्धुवर्गस्यां ओम आरेदवर्गानाम् अधिकारवर्गानां सत्यं तें चिन्तितमनोकामनां सिद्धां श्रीवासुदेवसैलाद्रैस्तपूर्वयानुग्रहप्रसादेन यजमानस्य जन्मवर्धन्तु सभाङ्गादिरेत्वं प्रीत्यार्थजादिदो पुष्पालङ्कारसहिता यावच्चक्तिध्यानावानादि षोडशोपचारपूजाख्यां कर्म करिष्ये शुभं शुभं शुभम् ಎಲ್ಲ ವಾರ್ಡ್ ಅಧ್ಯಕ್ಷರಿಗೆ ಅದು तेषां समस्तभक्तानां सिद्धिर्मनोकामनां देवतैर्यदिदम्